ಪ್ಲಾಟ್ ಕೊಡೋದಷ್ಟೇ ಅಲ್ಲ, ನಾವು ಈ ಲೇಔಟ್ ನೊಳಗೆ ಸ್ಕೂಲ್, ಕಾಲೇಜ್, ಹಾಸ್ಪಿಟಲ್, ಶಾಪಿಂಗ್ ಮಾಲ್, ಕ್ಲಬ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಕನ್ವೆನ್ಷನ್ ಹಾಲ್, ಸ್ಟೇಡಿಯಂ, ಫ್ಯೂಲ್ ಸ್ಟೇಷನ್ ಇಂತ ಅನೇಕ ಸೌಲಭ್ಯವನ್ನು ನಿರ್ಮಾಣ ಮಾಡ್ತಿದೀವಿ ಸರ್. ಯಾರ್ಯಾರಿಗೆ ಸೈಟ್ ತಗೋಬೇಕು ಅನ್ನೋ ಆಸೆ ಇದೆಯೋ ಒಂದು ಸಲ ಇಲ್ಲಿಗೆ ಬನ್ನಿ. ಕೇವಲ 10,000 ರೂಪಾಯಿ EMI ಹಾಕೊಂಡು ನೀವು ಇಲ್ಲಿ ಸೈಟ್ಸ್ ಅನ್ನ ತಗೋಬಹುದು. ಇದು ಸ್ಟೇಡಿಯಂ ಸರ್. ನಾವು 2 ಲಕ್ಷ ಸ್ಕ್ವೇರ್ ಫುಟ್ ನಲ್ಲಿ ನಾವಿಲ್ಲಿ ಸ್ಟೇಡಿಯಂ ನಿರ್ಮಾಣ ಮಾಡ್ತಿದ್ವಿ. ನಮ್ದು 22 ಪ್ರಾಜೆಕ್ಟ್ ನಾವು ಕಂಪ್ಲೀಟ್ ಮಾಡಿ ಇದು 23ನೇ ಪ್ರಾಜೆಕ್ಟ್ ಕೊರ್ವಿ ಡೆವಲಪರ್ಸ್ ನವರ ಕೊರ್ವಿ ಗ್ರೀನ್ ಸಿಟಿ LLP ಅಲ್ಲಿ 1945 ಕಟ್ಟಡ ಇದು. ಸೊ ಈ ರೀತಿ ಸಿಗೋದು ನೀವು ನೋಡೋದು ಅಪರೂಪ ಸರ್. ರಾಷ್ಟ್ರ ಧ್ವಜ ನಿರ್ಮಾಣ ಆಗುವಂತದ್ದು ಒಂದೇ ಒಂದು ಏರಿಯಾದಲ್ಲಿ ಕೊಟ್ಟಿರೋದು ಸರ್ ಇಡೀ ಭಾರತದಲ್ಲಿ. ಅದು ಗರಗ್. ಬೇಂದ್ರೆ ಅವರು ಪ್ರೀತಿಸಿದಂತ, ಬೇಂದ್ರೆ ಅವರು ಜೀವಿಸಿದಂತ, ಬೇಂದ್ರೆ ಅವರು ನಡೆದಾಡ್ರಂತ ಏರಿಯಾ ಅದು. ವಿದ್ಯಾಕಾಶಿ. ಎಲ್ಲಿಂದಾನು ಜನ ಧಾರವಾಡಕ್ಕೆ ಕಲೀಲಿಕ್ಕಂತಾನೆ ಬರ್ತಿರ್ತಾರೆ ಸರ್. ಸೊ ಈ ಫ್ಯೂಚರ್ ನೊಳಗೆ ನೀವ್ ಇಲ್ಲೇನಾದ್ರೂ ಪ್ಲಾಟ್ ತಗೊಂಡ್ರೆ ನಿಮ್ಮ ಮಕ್ಕಳ ಎಜುಕೇಶನ್ಗಾಗ್ಲಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗ್ಲಿ ಇದು ಅನುಕೂಲ ಆಗತ್ತೆ ಸರ್. ನಾವು ಬರೀ ಪ್ಲಾಟ್ಸ್ ಅಷ್ಟೇ ಕೊಡ್ತಿದ್ವಿ, ಈಗ ಮನೆನೂ ಕಟ್ ಕೊಡ್ತೀವಿ. ಹೆಚ್ಚು ಕಡಿಮೆ ಹುಬ್ಳಿಲೇ ಈ ತರದ ಮನೆ ನೀವು ಎಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಇಂಟರ್ಲಾಕ್ ಸಿಸ್ಟಮ್ ನಿಂದ ಮನೆ ಕಟ್ಟಿರೋದು ಸರ್. ಈ ಹಳೆ ಕಾಲದ ಗಚ್ಚಿನ ಮನೆ ಕಾನ್ಸೆಪ್ಟ್ ಇದು. ಇದಕ್ಕೆ ಸಿಮೆಂಟು, ಕಡಿ, ಉಸುಗು ಏನು ಬಳಸೋದಿಲ್ಲ. ಇದಕ್ಕೊಂದು ಲಾಕ್ ಸಿಸ್ಟಮ್ ಇರೋದು ಸರ್. ಇದಕ್ಕೊಂದು ಪೇಸ್ಟ್ ಹಾಕಿ ಲಾಕ್ ಮಾಡಿಬಿಡೋದು ಸರ್. ಸೊ ಇದು 1200 ರೂಪಾಯಿ ಸ್ಕ್ವೇರ್ ಫುಟ್, 1400 ರೂಪಾಯಿ ಸ್ಕ್ವೇರ್ ಫುಟ್, 1600 ರೂಪಾಯಿ ಸ್ಕ್ವೇರ್ ಫುಟ್. ನಮ್ಮ ಹತ್ರ ಏನು ನಾವು ಚಾರ್ಜಸ್ ಮಾಡೋದಿಲ್ಲ. ಅಂದ್ರೆ ಡೆವಲಪ್ಮೆಂಟ್ ಚಾರ್ಜ್ ಸಪರೇಟ್, ಸರ್ವಿಸ್ ಚಾರ್ಜ್ ಅದು ಮತ್ತೊಂದು ಯಾವ್ದು ಇರೋದಿಲ್ಲ. ಕಳೆದ 13 ವರ್ಷದಿಂದ ಸರಾಸರಿ 3,000ಕ್ಕೂ ಅಧಿಕ ಕುಟುಂಬಗಳಿಗೆ ಇವರು ಲೇಔಟ್ ಅನ್ನ ಮಾಡಿ ಸೈಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಕಂಪಲ್ಸರಿ NA KJP ಡೆವಲಪ್ಮೆಂಟ್ ವಿತ್ CC ಇರುವಂತ ಪ್ಲಾಟ್ ಗಳನ್ನ ತಗೊಳ್ಬೇಕು. ಉಪಯೋಗ ಆಗ್ಲಿ ಅಂತ ಹೇಳಿ ನೀವೇನಾದ್ರೂ ಇನ್ವೆಸ್ಟ್ ಮಾಡಂಗಿದ್ರೆ ಅದನ್ನ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಯಾಕಂತಂದ್ರೆ ಇವತ್ ಕೊಂಡಿರೋಂತ ಭೂಮಿ ನಾಳೆ ದಿನಕ್ಕೆ, ನಾಡಿದ ದಿನಕ್ಕೆ ಅದು ಡಬಲ್ ಆಗಿ ನಿಮಗೆ ರಿಟರ್ನ್ಸ್ ವಾಪಸ್ ಬರುತ್ತೆ ಸರ್. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಎನಿ ಟೈಮ್ ಇವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ. ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಇಷ್ಟು ದಿನ ನೀವು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಅನೇಕ ಲೇಔಟ್ಗಳ ವಿಡಿಯೋಸ್ಗಳನ್ನ ನೋಡಿರ್ಬೋದು. ಆದರೆ ಒಂದು ಸಫಾರಿ ಮಾಡಿ ಒಂದು ಲೇಔಟ್ ಅನ್ನ ತೋರಿಸುವಂತ ವಿಡಿಯೋನ ನೋಡಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ನೋಡಲೇಬೇಕು. ಕೊರ್ವಿ ಡೆವಲಪರ್ಸ್ ಅವರ ಹುಬ್ಬಳ್ಳಿ ಧಾರವಾಡ ಮಧ್ಯಭಾಗದಲ್ಲಿರುವಂತಹ ಒಂದು ಕಂಪ್ಲೀಟ್ 125 ಎಕರೆ ಜಾಗದಲ್ಲಿರುವಂತಹ ಒಂದು ಲೇಔಟ್ ಅನ್ನ ಇವತ್ತು ತೋರಿಸ್ತಾ ಇದ್ದೀನಿ. ಯಾರ್ಯಾರಿಗೆ ಸೈಟ್ ತಗೋಬೇಕು ಅನ್ನೋ ಆಸೆ ಇದೆಯೋ ಒಂದು ಸಲ ಇಲ್ಲಿಗೆ ಬನ್ನಿ. ಕೇವಲ 10,000 ರೂಪಾಯಿ EMI ಹಾಕೊಂಡು ನೀವು ಇಲ್ಲಿ ಸೈಟ್ಸ್ ಅನ್ನ ತಗೋಬಹುದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಗೆ ಇಲ್ಲಿ ವೆಂಕಟೇಶ್ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಆಫ್ ಆಲ್ ನಮಗೆ ಸಫಾರಿ ವ್ಯವಸ್ಥೆಯನ್ನ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀವಿ. ಕೊರ್ವಿ ಗ್ರೀನ್ ಸಿಟಿ ಒಳಗಡೆ ಹೋಗ್ತಾ ಇದೀವಿ ನಾವೀಗ. ಸರ್, ಮೊಟ್ಟ ಮೊದಲಿಗೆ ನಿಮ್ಗೆ ಕೊರ್ವಿ ಗ್ರೀನ್ ಸಿಟಿ LLP ಗೆ ಆದರದ ಸ್ವಾಗತ. ಎಸ್ ಸರ್. ಇಲ್ಲಿರೋದು ಏನು ಸರ್ ಇದು? ಸರ್, ಇದು ನಮ್ದು ಆಫೀಸ್ ಸರ್. ಮೇನ್ ಆಫೀಸ್ ಬಂದ್ಬಿಟ್ಟು ಹುಬ್ಳಿಲಿ ಇದೆ ನಮ್ದು. ಇದು ನಮ್ದು ಧಾರವಾಡ ನಲ್ಲಿರುವಂತ ಈ ಲೇಔಟ್ ನಲ್ಲಿರುವಂತ ಆಫೀಸ್ ಸರ್. ಓಕೆ. ನಿಮ್ ಕೈಯಲ್ಲಿರೋದು ಏನು ಇದೀಗ? ಸರ್, ಇದು ನನ್ನ ಕೈಲಿರುವಂತದ್ದು ಮ್ಯಾಪ್ ಸರ್. ಇದು ಅಂದ್ರೆ 125 ಎಕರೆ ಪ್ರದೇಶ ಒಳಗೆ ನಾವು 1539 ರೆಸಿಡೆನ್ಸಿಯಲ್ ಪ್ಲಾಟ್ ಗಳು ಮತ್ತು 19 ಕಮರ್ಷಿಯಲ್ ಪ್ಲಾಟ್ ಗಳನ್ನ ನಿರ್ಮಾಣ ಮಾಡ್ತಿದ್ದೀವಿ ಇಲ್ಲಿ. ಸರ್, ಬರೀ ಪ್ಲಾಟ್ ಕೊಡೋದಷ್ಟೇ ಅಲ್ಲ, ನಾವು ಈ ಲೇಔಟ್ ನೊಳಗೆ ಸ್ಕೂಲ್, ಕಾಲೇಜ್, ಹಾಸ್ಪಿಟಲ್, ಶಾಪಿಂಗ್ ಮಾಲ್, ಕ್ಲಬ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಕನ್ವೆನ್ಷನ್ ಹಾಲ್, ಸ್ಟೇಡಿಯಂ, ಫ್ಯೂಲ್ ಸ್ಟೇಷನ್ ಇಂತ ಅನೇಕ ಸೌಲಭ್ಯವನ್ನು ನಿರ್ಮಾಣ ಮಾಡ್ತಿದೀವಿ ಸರ್. ಅಂದ್ರೆ ನಮ್ಮ ಉದ್ದೇಶ ಏನು ಅಂತಂದ್ರೆ ಒಂದು ಊರ್ ನಿರ್ಮಾಣ ಮಾಡೋದು. 125 ಎಕರೆ ಪ್ರದೇಶ ಒಳಗೆ ನೀವು ಇಲ್ಲಿ ಒಂದು ಪ್ಲಾಟ್ ತಗೊಂಡ್ರೆ ಯಾವ ವಿಚಾರಕ್ಕೂ ಹೊರಗೆ ಹೋಗುವಂತ ಅವಶ್ಯಕತೆನೇ ಇಲ್ಲ. ಒಂದು ಎಜುಕೇಶನ್ ಲಿಂದ ಹಿಡಿದು, ಮನಿ ಕಾರ್ಯಕ್ರಮದಿಂದ ಹಿಡಿದು, ಹಾಸ್ಪಿಟಲ್ ಲಿಂದ ಹಿಡಿದು ನಿಮ್ಮ ಮನೆಗೆ ಬೇಕಾದಂತ ನಿತ್ಯ ಸಾಮಾನುಗಳು ಸಹ ಇದೇ ಲೇಔಟ್ ನಲ್ಲಿ ಸಿಗುವಂತ ವ್ಯವಸ್ಥೆ ನಾವು. ಕನ್ವೆನ್ಷನ್ ಹಾಲ್ ಕೂಡ ಇಲ್ಲಿ ನೋಡಿ. ಈ ತರ ನಾನು ಇದುವರೆಗೂ ಲೈಫ್ ಅಲ್ಲಿ ನಿಮ್ಗೊಂದು ಲೇಔಟ್ ಅನ್ನ ತೋರಿಸಿಲ್ಲ. ಇದೇ ಫಸ್ಟ್ ಟೈಮ್, ಫಾರ್ ದಿ ಫಸ್ಟ್ ಟೈಮ್ ನಾನು ಇದನ್ನ ತೋರಿಸ್ತಾ ಇರುವಂತದ್ದು. ನನಗಂತೂ ಕೊರ್ವಿ ಡೆವಲಪರ್ಸ್ ಅವರ ಈ ಲೇಔಟ್ ನೋಡಿ ನಿಜವಾಗ್ಲೂ ಶಾಕ್ ಆಯ್ತು. ಒಂದ್ ರೌಂಡ್ ಎಲ್ಲಾ ಕಡೆ ಹೋಗಿ ಬಂದ್ವಿ ಸರ್. ಈಗ ಎಂಟ್ರಿ ಆಗ್ತಿರೋದು ಏನಿದು? ಇದು ಸ್ಟೇಡಿಯಂ ಸರ್. ನಾವು 2 ಲಕ್ಷ ಸ್ಕ್ವೇರ್ ಫುಟ್ ನಲ್ಲಿ ನಾವಿಲ್ಲಿ ಸ್ಟೇಡಿಯಂ ನಿರ್ಮಾಣ ಮಾಡ್ತಿದ್ವಿ. ದೊಡ್ಡ ಪ್ರಮಾಣದ ಸ್ಟೇಡಿಯಂ ಸರ್. ಸ್ಟೇಡಿಯಂ ಅಂತಂದ್ರೆ ಹೆಸರಿಗೆ ಚಿಕ್ಕದು ಅಂತಲ್ಲ, ದೊಡ್ಡ ಪ್ರಮಾಣದ ಸ್ಟೇಡಿಯಂ ಆಗುತ್ತೆ ಸರ್. ಈ ಲೇಔಟ್ ನಲ್ಲಿ ಇದ್ದವ್ರಿಗೆ ಸ್ಟೇಡಿಯಂ ಇಂದ ವ್ಯವಸ್ಥೆ ಕೂಡ ಸಿಗುತ್ತೆ ಸರ್. ನೋಡಿ ವೀಕ್ಷಕರೇ, ನೋಡಿ ಅಲ್ಲಿ ಆ ಕಡೆ ಎಲ್ಲ ಕಾಣಿಸ್ತಿದೆಯಲ್ಲ. ಇವ್ರೊಂದ್ ಮಾತು ಹೇಳಿದ್ರು ನನಗೆ ಬಂದಾಗ, ಸರ್ ನಿಮ್ ಕಣ್ಣು ಎಲ್ಲಿವರೆಗೆ ಹಾಯುತ್ತೆ ಅಲ್ಲಿವರೆಗೆ ನಮ್ದೇ ಸರ್ ಇದು ಅಂತ ಹೇಳಿ. ನಿಜವಾಗ್ಲೂ ಅದು 125 ಎಕರೆ ಅಂತ ಹೇಳಿದ್ರೆ ಸುಮ್ನೆನಾ ಸರ್? ಈಗ ಇಲ್ಲಿ
ಈಗ ಸೈಟ್ ಅನ್ನ ತಗೊಂಡವ್ರಿಗೆ ಅಥವಾ ಬುಕ್ ಮಾಡಿದವ್ರಿಗೆ ಏನ್ ಬೆನಿಫಿಟ್ ಸರ್? ಸರ್ ಬೆನಿಫಿಟ್ ಅಂದ್ರೆ ಏನು ಅಂತಂದ್ರೆ ಫಸ್ಟ್ ಆಫ್ ಆಲ್ ಇದು ಒಂದ್ ಟೌನ್ಶಿಪ್ ನಿರ್ಮಾಣ ಆಗತ್ತೆ ಸರ್. ಓಕೆ. ಆಮೇಲೆ ಇದು EMI ಬೇಸ್ ಮೇಲೆ ನಿಮಗೆ ಪ್ಲಾಟ್ ಸಿಗುತ್ತೆ. ನೀವು ಪೂರ್ತಿಯ ಹಣ ನಿಮ್ಗಿಲ್ಲ, ನಾವ್ ಹೆಂಗ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಪ್ರತಿ ತಿಂಗಳ 10,000 ರೂಪಾಯಿ EMIs ಕಟ್ಕೊಂತ ಹೋದ್ರೆ ಈ ಪ್ಲಾಟ್ ನಿಮ್ದಾಗತ್ತೆ. ನೀವು ಈ ಪ್ಲಾಟಿಗೆ ಮಾಲಕರಾಗ್ತೀರಿ. ಇದ್ರ ಜೊತೆಗೆ ಕೊರ್ವಿ ಡೆವಲಪರ್ಸ್ ಬಗ್ಗೆ ನೀವು ಕೇಳಿದಾಗ ನಾವು 12ರಿಂದ 13 ವರ್ಷದಿಂದ ರಿಯಲ್ ಎಸ್ಟೇಟ್ ಫೀಲ್ಡ್ ನಲ್ಲಿ ಇದೀವಿ ಸರ್. ಏನ್ ನಾವು ಪ್ರಾಮಿಸ್ ಮಾಡಿದೀವಿ ಅದನ್ನ ಇಲ್ಲಿ ತನಕನೂ ಫುಲ್ಫಿಲ್ ಮಾಡ್ಕೋತಾನೆ ಬಂದಿದೀವಿ ಸರ್. ನಮ್ದು 22 ಪ್ರಾಜೆಕ್ಟ್ ನಾವು ಕಂಪ್ಲೀಟ್ ಮಾಡಿ ಇದು 23ನೇ ಪ್ರಾಜೆಕ್ಟ್ ಕೊರ್ವಿ ಡೆವಲಪರ್ಸ್ ನವರ ಕೊರ್ವಿ ಗ್ರೀನ್ ಸಿಟಿ LLP ಸರ್. ನಾವು 5 ಎಕರೆಯಿಂದ ಸ್ಟಾರ್ಟ್ ಮಾಡಿ ಈಗ 125 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಮಾಡ್ತಿದೀವಿ. ಅಂದ್ರೆ ನಮ್ ಕಸ್ಟಮರ್ ಸಪೋರ್ಟ್ ಅದಲ್ಲದೆ ಕಸ್ಟಮರ್ ಹೇಳ್ತಾರೆ ನಿಮ್ ಜೊತೆ ನಾವಿದೀವಿ ಅಂತ. ಯಾಕಂದ್ರೆ ಇದು ಕಸ್ಟಮರ್ ಜೊತೆ ಮತ್ತು ನಮ್ ಕೊರ್ವಿ ಡೆವಲಪರ್ಸ್ ಅವ್ರ ಬಾಂಧವ್ಯ ಸರ್. ಸೊ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲೇಔಟ್ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆದದ್ದು ಕಸ್ಟಮರ್ ಅವರ ಸಪೋರ್ಟ್ ಲಿಂದ. ಇದು ಖಾಲಿ ಲೇಔಟ್ ಅಲ್ಲ ಸರ್, ಇದು ಒಂದು ಇಡೀ ಊರನ್ನೇ ನಿರ್ಮಾಣ ಮಾಡ್ತಿದ್ದೀರಾ. ಇರೋದದು ಇನ್ನು 5 ವರ್ಷದಲ್ಲಿ ಕಂಪ್ಲೀಟ್ ಒಂದು ಊರು ರೆಡಿ ಆಗುತ್ತಾ ಅಂತ ಇಲ್ಲಿ. ನಿಜ 5 ವರ್ಷದಲ್ಲಿ ಒಂದು ಹೊಸ ಪ್ರಪಂಚನೇ ಇಲ್ಲಿ ನೋಡ್ತೀರಿ ನೀವು. ಹೌದು, ಹೊಸ ಊರೇ ನಿರ್ಮಾಣ ಆಗುತ್ತೆ. ಇದು ನಮ್ ಕೊರ್ವಿ ಡೆವಲಪರ್ಸ್ ಕಾರ್ಪೊರೇಟ್ ಆಫೀಸ್. ನೀವು ಇದು ಆಫೀಸ್ ನೋಡಬಹುದು ಸರ್. ಇಲ್ಲಿ SM ಕೊರ್ವಿ ಅಂತಿದೆ ಅಲ್ಲಿ 1945 ಕಟ್ಟಡ ಇದು. ಸೊ ಈ ರೀತಿ ಸಿಗೋದು ನೀವು ನೋಡೋದು ಅಪರೂಪ ಸರ್. ಕೊರ್ವಿ ಡೆವಲಪರ್ಸ್ 2012ರಿಂದ ಸ್ಟಾರ್ಟ್ ಆದಾಗ ಇಬ್ಬರಿಂದ ಸ್ಟಾರ್ಟ್ ಆಯ್ತು ಸರ್. ಸೊ ಒಂದ್ ಚಿಕ್ಕ ಆಫೀಸ್ ಲಿಂದ ಸ್ಟಾರ್ಟ್ ಆಯ್ತು. ಸೊ ಈಗ ಬರ್ತಾ ಪ್ರಾಜೆಕ್ಟ್ ಗಳು ಜಾಸ್ತಿ ಆಗಕ್ ಶುರು ಆಯ್ತು. ಸೊ ಒಂದ್ ಚಿಕ್ಕ ಆಫೀಸು ದೊಡ್ಡದಾಗ್ತಾ ಇಡೀ ಪೂರ್ತಿ ಏರಿಯಾ ಕೊರ್ವಿ ಡೆವಲಪರ್ಸ್ ಸಲುವಾಗಿನೇ ರೆಡಿ ಆಗ್ತಿದೆ. ಎಷ್ಟು ಜನ ಇದಾರೆ ಸರ್? ನಾವು ಇಲ್ಲಿ 50 ಜನ ಕೆಲಸ ಮಾಡ್ತಿದ್ದೀವಿ. ಇಬ್ಬರಿಂದ ಸ್ಟಾರ್ಟ್ ಆಗಿರುವಂತ ಕಂಪ್ನಿ, 5 ಎಕರೆಯಿಂದ ಸ್ಟಾರ್ಟ್ ಆಗಿರುವಂತ ಕಂಪ್ನಿ, 5 ಎಕರೆ ಪ್ರಾಜೆಕ್ಟ್ ನಿಂದ ಸ್ಟಾರ್ಟ್ ಆಗಿರುವಂತ ಕಂಪ್ನಿ ಇವತ್ತು 50 ಜನರು ಸೇರಿದ್ದಾರೆ ಸರ್. 50 ಜನ ಕೆಲಸ ಮಾಡ್ತಾರೆ ಮತ್ತು 125 ಎಕರೆ ಪ್ರದೇಶದಲ್ಲಿ ನಾವು ಡೆವಲಪ್ಮೆಂಟ್ ಮಾಡ್ತಿದೀವಿ ಸರ್. ಈಗ ನಾನು ಮೈನ್ ರೋಡ್ ಅಲ್ಲಿ ಒಳಗಡೆ ಬರ್ತಿರ್ಬೇಕಾದ್ರೆ ದೊಡ್ಡ ಹಿಟಾಚಿ ಇರ್ಬಹುದು, ಟಾಟಾ ಇರ್ಬಹುದು, ದೊಡ್ಡ ಕಂಪನಿಗಳೆಲ್ಲ ಅಲ್ಲಿ ಇದಾವೆ ಸರ್. ಅವು ಕೂಡ ಇಲ್ಲಿ ನಿಯರ್ ಬೈ ಇದೆ, ಇಲ್ಲಿ ಹತ್ತಿರದಲ್ಲಿ ಇದೆ. ಇದು ಅಪೋಸಿಟ್ ಒಂದ್ ಕಂಪನಿ ಇದೆ, ಅದೇನದು? MM ಇಂಡಸ್ಟ್ರೀಸ್ ಅಂತ ಹೇಳಿ ನಮ್ಮ ಲೇಔಟ್ ಎದುರಿಗೆ ಇರೋದು. ನಮ್ದು ಈಗ ನೀವು ಗರಗ್ ಕ್ರಾಸ್ ಲಿಂದ ನಮ್ ಲೇಔಟ್ ಗೆ ಬರ್ಬೇಕಾದ್ರೆ ನಿಮ್ಗೆ ಒಂದು 6 ಕಂಪನೀಸ್ ದೊಡ್ಡ ಫ್ಯಾಕ್ಟರೀಸ್ ಗಳು ಹತ್ತುತ್ತೆ ಸರ್. ನಿಮ್ಗೆ ಟಾಟಾ ಹಿಟಾಚಿ ಬರುತ್ತೆ, ಟಾಟಾ ಮಾರ್ಕೋಪೋಲೋ ಬರುತ್ತೆ, ರಾಷ್ಟ್ರತಾನ ಕಾಲೇಜ್ ಬರುತ್ತೆ, ಆಯುರ್ವೇದಿಕ್ ಕಾಲೇಜ್ ಬರುತ್ತೆ ಸರ್. ಆಮೇಲೆ MM ಇಂಡಸ್ಟ್ರೀಸ್ ಅಂತ ಬರುತ್ತೆ. ಮತ್ತೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಇಲ್ಲಿಂದ ಅಲ್ಲಿ ಊರ್ ಕಾಣ್ತಿದೆಯಲ್ಲ ಸರ್, ಅದು ಗರಗ್ ಅಂತ ಹೇಳಿ. ಈಗ ಭಾರತದ ಈ ರಾಷ್ಟ್ರ ಧ್ವಜ ಏನ್ ನಿರ್ಮಾಣ ಆಗುವಂತದ್ದು ಒಂದೇ ಒಂದು ಏರಿಯಾದಲ್ಲಿ ಕೊಟ್ಟಿರೋದು ಸರ್ ಇಡೀ ಭಾರತದಲ್ಲಿ, ಅದು ಗರಗ್. ಹೌದು, ಅಲ್ಲಿ ಮಾತ್ರ ತಯಾರಾಗುವಂತ ಅದು ಒಂದು ಪುಣ್ಯ ಭೂಮಿ. ಮತ್ತೆ ಗರಗದ ಮಡಿವಾಳ ಅಜ್ಜನವ್ರು ಅವರು ಭಾರಿ ಪವಾಡ ಪುರುಷರು ಸರ್. ಅವ್ರು ಇರುವಂತ ಒಂದು ಪುಣ್ಯ ಕ್ಷೇತ್ರ ಸರ್. ಈ 2 ವಿಚಾರ ಅತಿ ಮುಖ್ಯ ಅನ್ಸೋದು. ಈ ಗರಗ್, ಈ ರಾಷ್ಟ್ರಧ್ವಜ ಎಲ್ಲಿ ನಿರ್ಮಾಣ ಆಗುತ್ತೆ ಅಂತಂದ್ರೆ ಗರಗ್ ನಲ್ಲೇ ನಿರ್ಮಾಣ ಆಗೋದು. ಮತ್ತೆ ನಾವು ಧಾರವಾಡಕ್ಕೆ ನಿಯರೆಸ್ಟ್ ಇದೀವಿ ಸರ್. ಧಾರವಾಡ ವಿದ್ಯಾಕಾಶಿ, ಬೇಂದ್ರೆ ಅವರು ಪ್ರೀತಿಸಿದಂತ, ಬೇಂದ್ರೆ ಅವರು ಜೀವಿಸಿದಂತ, ಬೇಂದ್ರೆ ಅವರು ನಡೆದಾಡ್ರಂತ ಏರಿಯಾ ಅದು ವಿದ್ಯಾಕಾಶಿ. ಸೊ ಎಲ್ಲಿಂದಾನು ಜನ ಧಾರವಾಡಕ್ಕೆ ಕಲೀಲಿಕ್ಕಂತಾನೆ ಬರ್ತಿರ್ತಾರೆ ಸರ್. ಸೊ ಈ ಫ್ಯೂಚರ್ ನೊಳಗ ನೀವ್ ಇಲ್ಲೇನಾದ್ರೂ ಪ್ಲಾಟ್ ತಗೊಂಡ್ರೆ ನಿಮ್ಮ ಮಕ್ಕಳ ಎಜುಕೇಶನ್ಗಾಗ್ಲಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗ್ಲಿ ಇದು ಅನುಕೂಲ ಆಗತ್ತೆ ಸರ್. 100% ಅದರಲ್ಲಿ ಯಾವ ಡೌಟು ಇಲ್ಲ. ಧಾರವಾಡಕ್ಕೆ ಹುಬ್ಳಿಗೆ ಎರಡೂ ಕಡೆ ಕೂಡ ಇದು ನಿಯರ್ ಬೈ ಆಗಿರುವಂತದ್ದು. ನೋಡಿ ಇಲ್ಲೇನ್ ನೀವು ನಿಮ್ಗೆ ಈಗ ನಾವು ಸಫಾರಿಲೇ ಹೋಗಿ ಎಲ್ಲವನ್ನ ತೋರ್ಸೋ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಯಾಕಂತ ಹೇಳಿದ್ರೆ ನಾವ್ ಎಲ್ಲೋ ನಿಂತ್ಕೊಂಡು ಮಾತಾಡಿದ್ರೆ ಗೊತ್ತಾಗ್ಲಿಕ್ಕೆ ಚಾನ್ಸೇ ಇಲ್ಲ. ನೀವೇನ್ ಡ್ರೋನ್ ಶಾಟ್ ಅಲ್ಲಿ ಈಗ ನೋಡ್ತಾ ಇದ್ದೀರಾ, ಡ್ರೋನ್ ಕೂಡ ನಾವು ಫ್ಲೈ ಮಾಡಿದಾಗ ನಮ್ಗೆ ಏನ್ ಶಾರ್ಟ್ಸ್ ಕಾಣಿಸ್ತಿದೆ, ಇದಿಷ್ಟು ಕೂಡ 125 ಎಕರೆ ಜಾಗದಲ್ಲಿ ಇವರೇ ಈಗ ಡೆವಲಪ್ ಅನ್ನ ಮಾಡ್ತಾ ಇರುವಂತದ್ದು ಸರ್. ಈಗ ಟೋಟಲ್ ಎಷ್ಟು ಸೈಟ್ಸ್ ಗಳು ಬರುತ್ತೆ ಇಲ್ಲಿ ಸರ್? ಟೋಟಲ್ ನಿಮ್ಗೆ 1539 ರೆಸಿಡೆನ್ಸಿಯಲ್ ಪ್ಲಾಟ್ ಸರ್. ಅದ್ರ ಜೊತೆ 19 ಕಮರ್ಷಿಯಲ್ ಫೇಸಸ್ ಬಿಟ್ಟಿದೀವಿ ನಾವು. ದೊಡ್ಡ ಶೋರೂಮ್ ಗಳಾಗ್ಲಿ, ಮುಂದೆ ಕಮರ್ಷಿಯಲ್ ಅಂದ್ರೆ ವ್ಯಾಪಾರೀಕರಣಕ್ಕೆ ಯೂಸ್ ಆಗ್ಲಿ ಅನ್ನೋ ಕಾರಣಕ್ಕೆ 19 ಕಮರ್ಷಿಯಲ್ ಜಾಗನು ನಾವು ಬಿಟ್ಟಿರೋದು ಸರ್. ಸೊ 1539 ಪ್ಲಾಟ್ ಗಳು ಅಂದ್ರೆ ಒಂದು ಊರ್ಕಿಂತ ಜಾಸ್ತಿ ಸರ್. ಇದು ಒಂದು ಊರ್ಕಿಂತ ಜಾಸ್ತಿ ಆಗುತ್ತೆ. ಈಗ ಆಲ್ರೆಡಿ ಬುಕಿಂಗ್ ಸ್ಟಾರ್ಟ್ ಆಗಿದೆ ಅನ್ನೋದನ್ನ ಕೇಳ್ಪಟ್ಟಿದ್ದೆ. ಹೌದು ಸರ್. ಈಗ ಹೆಚ್ಚು ಕಮ್ಮಿ ನಾವು ಒಂದು 35-40% ಬುಕಿಂಗ್ ಅನ್ನ ಕಂಪ್ಲೀಟ್ ಮಾಡಿದೀವಿ ಸರ್. ಕಂಪ್ಲೀಟ್ ಮಾಡಿದೀವಿ. ಹೇಗೆ ಸರ್ ಬುಕ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಬುಕ್ ಮಾಡ್ಬೇಕು ಅಂತಂದ್ರೆ ಆಸೆ ಇರ್ಬೇಕಂದ್ರೆ ನೀವು ನಮ್ ಕೊರ್ವಿ ಡೆವಲಪರ್ಸ್ ಕಚೇರಿಗೆ ಭೇಟಿ ನೀಡಿದ್ರೆ ಸರ್, ನಮ್ ಎಕ್ಸಿಕ್ಯೂಟಿವ್ ಇರ್ತಾರ, ನಿಮ್ನ ಕರ್ಕೊಂಡು ಹೋಗಿ ಈಗ ನಾವ್ ಹೆಂಗ್ ಸಫಾರಿ ಹೊಂಟಿದೀವಲ್ಲ ಸರ್, ಹಂಗೆ ಒಂದ್ಸಲ ಸಫಾರಿ ಮಾಡಿಸ್ತಾರೆ ನಿಮ್ಗೆ. ಸಾಯಂಕಾಲದ ಹೊತ್ತಿಗಾಗ್ಲೇ ಇಲ್ಲಿ ಪಿಕಾಕ್ ಪಾಯಿಂಟ್ ಇದೆ, ನವಿಲ್ಗಳು ಬರ್ತಾವ ಸರ್, ಅದು ನೀವು ನೋಡ್ಬೋದು ಇಲ್ಲಿ. ಒಳ್ಳೆ ಅನುಭವ ಆಗತ್ತೆ ಸರ್. ಬಂದು ನೀವು ವಿಸಿಟ್ ಮಾಡಿ ಇದೇನ್ ನಮ್ಮ ಪ್ರೊಸೆಸಿಂಗ್ ಇದೆ, ಬುಕಿಂಗ್ ಪ್ರೊಸೆಸಿಂಗ್
ಬುಕಿಂಗ್. ನೀವು ಅದನ್ನ ನಮ್ಮ ಎಕ್ಸಿಕ್ಯೂಟಿವ್ ನಿಮ್ಗೆ ತಿಳಿಸ್ಕೊಡ್ತಾರ, ಆ ಪ್ರಕಾರ ನೀವು ಬುಕಿಂಗ್ ಮಾಡ್ಕೊಳ್ಬಹುದು. ಸರ್ ಹುಬ್ಳಿಗ್ ಬಂದ್ರೆ ಅರ್ಧ ಹುಬ್ಳಿನೇ ಎಲ್ಲಾ ಕಡೆನೂ ಎಲ್ಲರೂ ಸೈಟ್ ಕೊಟ್ಬಿಟ್ಟಿದ್ದೀರಾ ನೀವು. ಇದು ಎಷ್ಟಿದೆ ಸರ್ ಇಲ್ಲಿ? ಸರ್ ನೀವೀಗೇನ್ ನೋಡಿದ್ರಲ್ಲ, ಹೈವೇ ಇಂದ ಇಲ್ಲಿ ಬರೋವರೆಗೂ 1 ಕಿಲೋಮೀಟರ್ ನಮ್ದ ಲೆವೆಟ್ ನೋಡ್ಬೋದು ನೀವು. ಫೇಸ್ 3 ಇದೆ, ಫೇಸ್ 4 ಆದ್ಮೇಲೆ ಫೇಸ್ 5, ಫೇಸ್ 2 ಎದುರಿಗೆ ಒಂದು ವಿಶೇಷ ಏನಂತಂದ್ರೆ ಎಲ್ಲಾ ಡಾಕ್ಟರ್ಸ್ ಇದಾರೆ ಸರ್. ಅದು ಡಾಕ್ಟರ್ಸ್ ಕಾಲನಿ. ಇದೇನ್ ನೋಡ್ತಿದ್ರಿ ನಮ್ದು ಫೇಸ್ ಫಸ್ಟ್ ಪೂರ್ತಿ ರೆಡಿ ಆಗಿರುವಂತದ್ದು. ಈಗ ಅಂಡರ್ ಗ್ರೌಂಡ್ ಕೆಲಸ ನಡೀತದೆ ಸರ್. ಈಗ ಬರುವಂತದ್ದು ಈ KB ವರ್ಕ್ಸ್ ಎಲ್ಲ ಅಂಡರ್ ಗ್ರೌಂಡ್ ಬರುತ್ತೆ. ಸೊ ನಾವು ಅವಾಗ ಕೊಟ್ಟಾಗ ಈ ರೀತಿ ಎಲ್ಲಾ ಡೆವಲಪ್ಮೆಂಟ್ ಆಯ್ತಿದ್ದು. ನಾವು ಈ ಲೇಔಟ್ ಫಸ್ಟ್ ನಮ್ಗೆ ಸ್ಪೆಷಲ್ ಯಾಕು ಅಂತಂದ್ರೆ ನಮ್ದೊಂದು ಮನೆನೂ ಅಲ್ಲೇ ಕಟ್ಟಿದೀವಿ ಸರ್. ಇಲ್ಲಿದೆ. ಸೊ ನಾವು ಬರೀ ಪ್ಲಾಟ್ಸ್ ಅಷ್ಟೇ ಕೊಡ್ತಿದ್ವಿ, ಈಗ ಮನೆನೂ ಕಟ್ಕೊಡ್ತೀವಿ ಜನರಿಗೆ. ನೋಡಿ ಸರ್, ಈಗ ಒಬ್ರು ಕೆಲಸ ಮಾಡ್ತಿದಾರೆ ಅಂದ್ರೆ ಅವ್ರ ಮನೆ ಕಟ್ಟೋ ಕನ್ಸಿತ್ತು ಅಂದ್ರೆ ಅವ್ರು ಅದ್ ಕೆಲಸ ಬಿಟ್ಬೇಕು, ಇಲ್ಲ ಮನೆ ಕಟ್ಟಬೇಕು, ಎರಡ್ರಾಗ ಒಂದಾಗತ್ತೆ. ನಮ್ ಉದ್ದೇಶ ಏನು ಅಂತಂದ್ರೆ ಅವರ ಮನೆಯ ಸದಸ್ಯರಾಗಿ ಅವ್ರದ್ದೇನ್ ಕನಸಿದೆ ಅಲ್ಲ ಸರ್, ಆ ಕನಸಿನ ಪ್ರಕಾರ ನಾವು ಮನೆ ಕಟ್ಟಬೇಕು ಅಂತ ನಿರ್ಮಾಣ ಮಾಡಿರೋದು. ಯಾವ ತರ ಅಂದ್ರೆ ಈಗ ಮನೆ ಕಟ್ಟಬೇಕು ಅಂದ್ರೆ ಒಂದಿಷ್ಟು ದುಡ್ಡು ಬೇಕಾಗುತ್ತೆ ಸರ್, ಸೈಟು ಬೇಕಾಗುತ್ತೆ, ದುಡ್ಡು ಬೇಕಾಗುತ್ತೆ, ಎಲ್ಲಾ ಬೇಕಾಗುತ್ತೆ. ನೀವು EMI ಬೇಸ್ ಮೇಲೆ ಕಟ್ಕೊಡ್ತೀರಾ ಹೆಂಗೆ? ಅದು EMI ಬೇಸ್ ಅನ್ನೋದಕ್ಕಿಂತ ಒಂದು ಸ್ಟೆಪ್ ವೈಸ್ ನಾವು ಮನೆ ಕಟ್ಕೊಡ್ತೀವಿ. ಸೊ ಮಾರ್ಕೆಟ್ ರೇಟ್ ಏನೈತಲ್ಲ, ಆ ರೇಟ್ ಗಿಂತಾನು ನಮ್ದು ರೇಟ್ ಕಡಿಮೆ ಇರುತ್ತೆ, ಕ್ವಾಲಿಟಿ ಇರುತ್ತೆ. ಪ್ಲಸ್ ಮನೆ ಅಂತಂದ್ರೆ ಒಂದೇ ಸಲ ಕಟ್ಟೋದಲ್ಲ ಸರ್ ಅದು. ಸೊ ಹಿಂಗಾಗಿ ಮನೆ ಕಟ್ಟಬೇಕಾದ್ರೂ ಅದ್ ನಮ್ ಇಂಜಿನಿಯರ್ಸಿಂಗ್ ಅದಾರ, ಅವ್ರಿಗೆ ಪ್ಲಾನಿಂಗ್ ಇರ್ತದೆ ಸರ್. ಯಾವ ರೀತಿ ಏನ್ ಇದನ್ ಮಾಡ್ಬೇಕು, ಯೂಸ್ ಮಾಡ್ಬೇಕು, ಯಾವ ರೀತಿ ಮೆಟೀರಿಯಲ್ ಯೂಸ್ ಮಾಡ್ಬೇಕು, ಅದನ್ನೆಲ್ಲಾನು ತಿಳಿಸ್ಕೊಟ್ಟು ಸ್ವತಃ ನಾವೇ ಮನೆಯನ್ನು ನಿಂತು ಮನೆಯನ್ನು ಕಟ್ಟಿಸ್ಕೊಡ್ತೀವಿ. ಈ ಮನೆ ನಾವು ಒಂದು ನಿರ್ಮಾಣ ಮಾಡಿದೀವಿ ಸರ್, ಮಾಡೆಲ್ ಹೌಸ್. ಇದ್ರಲ್ಲಿ ಭಯಂಕರ ವಿಶೇಷತೆ ನೋಡ್ಬೋದು ನೀವು. ಹೆಚ್ಚು ಕಡಿಮೆ ಹುಬ್ಳಿಲೇ ಈ ತರದ ಮನೆ ನೀವು ಎಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಇಂಟರ್ಲಾಕ್ ಸಿಸ್ಟಮ್ ನಿಂದ ಮನೆ ಕಟ್ಟಿರೋದು ಸರ್. ಈ ಹಳೆ ಕಾಲದ ಗಚ್ಚಿನ ಮನೆ ಕಾನ್ಸೆಪ್ಟ್ ಇದು ಹೌದು. ಸೊ ಅಪೋಸಿಟ್ ರಿಯಾಕ್ಷನ್ ಕೊಡ್ತದೆ ಈ ಮನೆ. ನಿಮ್ ಹೊರಗಡೆ ಬಹಳ ಬಿಸಿಲಿತ್ತು ಅಂತಂದ್ರೆ ಇಲ್ಲಿ ತಂಪ್ ಅನ್ಸುತ್ತೆ ಸರ್, ಹೊರಗಡೆ ಬಹಳ ತಂಪಿತ್ತು ಅಂದ್ರೆ ಇಲ್ಲಿ ಬೆಚ್ಚಗೆ ಅನ್ಸುತ್ತೆ. ಸೊ ಇನ್ನೊಂದ್ ಸ್ಪೆಷಲ್ ಏನು ಅಂತಂದ್ರೆ, ನಾರ್ಮಲ್ ಆಗಿ ಹೊಸ ಮನೇಲಿ ಮಾತಾಡಿದ್ ಇಕೋ ಆಗುತ್ತೆ, ಪ್ರತಿಧ್ವನಿ ಕೇಳುತ್ತೆ. ಹೌದು, ಇಲ್ಲಿ ಪ್ರತಿಧ್ವನಿ ಕೇಳೋದಿಲ್ಲ. ಒಂದು 30-40 ಮನೆಯೊಳಗೆ ಹೆಂಗ್ ಮನೆ ನಿರ್ಮಾಣ ಮಾಡಬಹುದು ಅನ್ನೋದನ್ನ ಒಂದು ಎಕ್ಸಾಂಪಲ್ ಆಗಿ ನಾವು ತೋರಿಸಿದೀವಿ ಸರ್. ಸೊ ಇದು ನಾನು ಅಂದ್ಕೊಂಡೆ ನೀವು ಜಸ್ಟ್ ಸೈಟ್ಸ್ ಗಳನ್ನ ಮಾತ್ರ ಕೊಡೋದು ಅಂತ ಹೇಳಿ ಡೆವಲಪರ್ ಅಂತ ಅನ್ಕೊಂಡೆ. ಇಲ್ಲಿ ನೋಡಿದ್ರೆ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀರಾ. ಈಗ ನಿಮ್ದೇ ಸೈಟ್ ಇರ್ಬೇಕಾ ಅಥವಾ ನನ್ನ ಹತ್ರ ಯಾವ್ದೊಂದು ಸೈಟ್ ಇದೆ ಅಂದ್ರೆ ಅದನ್ನು ಮಾಡ್ಕೊಡ್ತೀರಾ? ಹಂಗೂ ಆಪ್ಷನ್ ಇದೆ. ಎಲ್ಲಿ ಹುಬ್ಳಿಲಿ ಮಾತ್ರನಾ ಇದು? ಸರ್ ನಾವು ಆಲ್ರೆಡಿ ಗದಗ್ನಲ್ಲೂ ಮನೆ ನಿರ್ಮಾಣ ಮಾಡ್ತಿದ್ದೀವಿ. ಈಗ ನಮ್ಮ ಈಗ ಸದ್ಯಕ್ಕೆ ನಾವು ನಮ್ಮ 100 ಕಿಲೋಮೀಟರ್ ಸರೌಂಡಿಂಗ್, 50 ಕಿಲೋಮೀಟರ್ ಸರೌಂಡಿಂಗ್ ಎಲ್ಲಿದ್ರು ನಾವು ಅದನ್ನ ರೆಡಿ ಮಾಡಿ ಕೊಡ್ತೀರಾ. ಸೊ ಇದನ್ನ ನೋಡ್ಬೋದು ನೀವು. ಇದು ಪಾರ್ಕಿಂಗ್ ಏರಿಯಾ ಸರ್. ಈಗೆಲ್ಲ ಕಾರ್ ಪಾರ್ಕಿಂಗ್ ತೋರಿಸಿದ್ರೇನೆ ಕಾರ್ ಕೊಡುವಂತ ಸಿಸ್ಟಮ್ ಬರ್ಬೋದು ಅಂತ ಹೇಳಿ ಫ್ಯೂಚರ್ಗೆ ಇದನ್ನ ನಾವು ನಿರ್ಮಾಣ ಮಾಡಿರೋದು. ಇದು ಹಾಲ್ ಸರ್. ಹಾಲ್ ಇದು. ಇದು ಕಿಚನ್, ಓಪನ್ ಕಿಚನ್, ದೇವ್ರ ಮನೆ. 2 ರೂಮ್ ಇದೆಯಾ? 2 ರೂಮ್ ಸರ್. 2 ರೂಮ್. ರೂಮ್ ಕೂಡ ಡಿಫರೆಂಟ್ ಆಗಿದೆ. ಇದು ಕಡಿಮೆ ಖರ್ಚಲ್ಲಿ ನಿರ್ಮಾಣ ಮಾಡಿರುವಂತ. ಅದನ್ನ ಹೇಳೋದ್ ಮರ್ತೆ ನಾನು. ಕಮ್ ಸೆ ಕಮ್ ಇದು ನೀವು ಮನೆ ನೋಡಿದ್ರೆ ಎಷ್ಟು ಲಕ್ಷ ಖರ್ಚು ಮಾಡಿದ್ರಿ ಅಂತ ಅನಿಸ್ಬೋದು, ಆದ್ರೆ ತುಂಬಾ ಅಮೌಂಟ್ ಸೇವ್ ಆಗುತ್ತೆ ಸರ್. ಆಮೇಲೆ ಇದು ಒಂದು ಸ್ಪೆಷಾಲಿಟಿ ನೋಡಿ ಸರ್, ಇದು ಇಂಟರ್ಲಾಕ್ ಸಿಸ್ಟಮ್. ಈ ಕಾಲಮ್ ಇದಕ್ಕೆ ಸಿಮೆಂಟು, ಕಡಿ, ಉಸುಗು ಏನು ಬಳಸೋದಿಲ್ಲ. ಏನು ಬಳಸೋದಿಲ್ಲ. ಇದಕ್ಕೊಂದು ಲಾಕ್ ಸಿಸ್ಟಮ್ ಇರೋದು ಸರ್. ಇದಕ್ಕೊಂದು ಪೇಸ್ಟ್ ಹಾಕಿ ಲಾಕ್ ಮಾಡ್ಬಿಡೋದು ಸರ್. ನಾರ್ಮಲ್ ಆಗಿ ಇಟ್ಟಂಗಿಲ್ ಕಟ್ಟಬೇಕಾದ್ರೆ ಹೆಂಗ್ ಬೇಕಾದ್ರೆ ಇಟ್ ಕಟ್ಟಿ ಪ್ಲಾಸ್ಟರ್ ನಲ್ಲಿ ಮುಚ್ಕೊಂಡ್ ಬಿಡ್ತಾರೆ ಸರ್. ಅದ ಆಮೇಲೆ ಬ್ರಿಕ್ಸ್ ಬಿಡಕ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಎಷ್ಟೊತ್ತಿದ್ರು ಇದಕ್ಕೆ ಗುಂಡ ಇಟ್ಟು ಮೆಜರ್ಮೆಂಟ್ ಮಾಡಿ ಇಟ್ಟಾಗ ಮಾತ್ರ ಇದು ಲಾಕ್ ಆಗುತ್ತೆ. ಸೊ ಇದು ಬಾಳ್ಕೆನು ನೀವೇನಾದ್ರೂ ಇದಕ್ಕೊಂದು ಮಳೆ ಬಡಿಬೇಕು ಅಂದ್ರೆ ನೀವು ಡ್ರಿಲ್ ತಂದೇನೆ ಹಾಕ್ಬೇಕು ಸರ್. ಹಂಗೆ ಅಂಕರು ಇದು ಹೋಗಲ್ಲ, ಅಂದ್ರೆ ಅಷ್ಟು ಗಟ್ಟಿ ಮುಟ್ಟು. ಸೊ ನಾವ್ ಇಲ್ಲಿ ಅಪೋಸಿಟ್ ಮಂಗಳೂರು ಹಂಚ್ ಅಂತ ಫಿಕ್ಸ್ ಮಾಡಿರೋದು ಸರ್ ಇದಕ್ಕೆ. ಸೊ ಇದು ಅಪೋಸಿಟ್ ರಿಯಾಕ್ಷನ್ ಕೊಡುತ್ತೆ ಮನೆ. ನಿಮ್ಗೆ ಸೈಡ್ ಅಲ್ಲಿ ಕೂಡ ಕೊಟ್ಟಿದ್ದೀರಾ? ಇದು ಕ್ಯೂರಿಂಗಿನ ಅವಶ್ಯಕತೆನೂ ಇಲ್ಲ, ಪ್ಲಾಸ್ಟರ್ ಅವಶ್ಯಕತೆ ಇಲ್ಲ ಸರ್. ಇದಕ್ಕೆ ಏನು ಇಲ್ಲ. ಇದು ಮಾಸ್ಟರ್ ಬೆಡ್ರೂಮ್. ಈ ತರ ಸಿಂಪಲ್ ಆಗಿರುವಂತಹ ಬಜೆಟ್ ಕಮ್ಮಿ ಆಗಿರುವಂತಹ ಮನೆಗಳನ್ನು ನೀವು ನಿರ್ಮಾಣ ಮಾಡ್ತೀರಾ? ನಮ್ ಕಾನ್ಸೆಪ್ಟ್ ಇರೋದೇ ಅದೇ. ಕಡಿಮೆ ವೆಚ್ಚದಲ್ಲಿ ಒಂದು ವೈಭವೀಕರಣ ಕಾಡುವಂತ ಮನೆಯನ್ನು ಕಟ್ಕೊಡ್ಬೇಕು ನಾವು. ಬೃಹದಾಕಾರವಾಗಿರುವಂತ ಕೆರೆ ಕೂಡ ಇದೆ, ಅದನ್ನ ಡೆವಲಪ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕೇಳ್ಪಟ್ಟೆ. ಇದು ಕೆರೆ ಗವರ್ಮೆಂಟ್ ಇನ್ ಸರ್. ನಾವು ಅದನ್ನ ಡೆವಲಪ್ ಮಾಡ್ತೀವಿ ಸರ್. ಈಗ ಕೆರೆ ಹಂಗೆ ಬಿದ್ರೆ ಪಾಳ್ ಬಿದ್ ಬಿಡುತ್ತೆ ಸರ್. ಅದನ್ನ ನಾವು ಗವರ್ಮೆಂಟ್ ಇಂದ ಅಪ್ರೂವಲ್ ತಗೊಂಡು ಅದು ಒಂದು ಒಳ್ಳೆ ವ್ಯವಸ್ಥೆ ಆಗುವಂತದ್ದು. ಮತ್ತೆ ಇದ್ರ ಜೊತೆ ಸರ್ ನಾವು ಟೆಂಪಲ್ಸ್ ನಿರ್ಮಾಣ ಮಾಡ್ತಿದ್ದೀವಿ. ಇಲ್ಲಿ ಒಂದು ದೊಡ್ಡ ಪ್ರಮಾಣದ ಪಾರ್ಕ್ ಮಾಡ್ತೀವಿ ಸರ್. ಟೆಂಪಲ್ ಮಾಡಿ ಈ ಲೇಔಟ್ ನವ್ರಿಗೆ ಮಂದಿರದ ವ್ಯವಸ್ಥೆನೂ ಆಗ್ಬೇಕು ಅನ್ನೋ ನಮ್ ಉದ್ದೇಶ ಸರ್. ನೋಡಿ, ನಿಮ್ಗೆ
ಯಾವ್ದಿಲ್ಲ ಯಾವ್ದಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ನಿರ್ಮಾಣ ಆಗ್ತಿದೆ ನೋಡಿ. ಇದ್ರಲ್ಲೇ ಗೊತ್ತಾಗುತ್ತೆ. ನಾನೇನು ಡ್ರೋನ್ ಶಾಟ್ ಅಲ್ಲಿ ನಿಮ್ಗೆ ತೋರಿಸಿದೆ, ಇದ್ರಲ್ಲಿ ಪ್ರತಿ ಒಂದು ಕೂಡ ಇಲ್ಲಿ ಮೆನ್ಷನ್ ಆಗಿದೆ ನೋಡಿ. ಹಾಸ್ಪಿಟಲ್ ಇರ್ಬೋದು, ಕಾಲೇಜು, ಸ್ಕೂಲು, ಸ್ಟೇಡಿಯಮ್ಮು, ಕನ್ವೆನ್ಷನ್ ಸೆಂಟರು, ಟೆಂಪಲ್ಲು, ಪ್ರತಿ ಒಂದು ಕೂಡ ಇದ್ರಲ್ಲಿ ಇದೆ. ಒಂದು ಸಲ ನೀವೇನಾದ್ರೂ ಇಲ್ಲಿ ಬಂದು ಮನಸ್ಸು ಮಾಡಿ ಸೈಟ್ಸ್ ಅನ್ನ ತಗೊಂಡ್ರೆ ಇನ್ನು 5 ವರ್ಷದಲ್ಲಿ ಅದು ಯಾವ ತರ ಆಗುತ್ತೋ ಹೇಳೋಕ್ ಚಾನ್ಸ್ ಇಲ್ಲ ಸರ್. ಇದೀಗ ಜಸ್ಟ್ ಸ್ಕ್ವೇರ್ ಫೀಟ್ ಪ್ರಕಾರ ಹೋದ್ರೆ ಎಷ್ಟು ಆಗುತ್ತೆ ಸರ್ ನಮ್ಗೆ? ಸರ್ ಇದರಲ್ಲಿ ಮೂರ್ ಭಾಗ ಮಾಡಿದೀವಿ ನಾವು. ನೋಡ್ಬೋದು ನೀವು ಈ ಮ್ಯಾಪ್ ನಲ್ಲಿ ಕ್ಲಾರಿಟಿ ಇದೆ. ಈ 1539ರಲ್ಲಿ 3 ಭಾಗ ಅಂತಂದ್ರೆ ಇದು ಫೇಸ್ ಫಸ್ಟ್ ಸರ್. ಈ ಭಾಗ ಮಿಡಲ್ ಇರೋದು ಫೇಸ್ ಸೆಕೆಂಡ್ ಮತ್ತು ಲಾಸ್ಟ್ ಇರೋದು ಫೇಸ್ ಥರ್ಡ್. ಸೊ ಇದು 1200 ರೂಪಾಯಿ ಸ್ಕ್ವೇರ್ ಫುಟ್, 1400 ರೂಪಾಯಿ ಸ್ಕ್ವೇರ್ ಫುಟ್, 1600 ರೂಪಾಯಿ ಸ್ಕ್ವೇರ್ ಫುಟ್. ಈ ಸ್ಕ್ವೇರ್ ಫುಟ್ ಲೆಕ್ಕದಲ್ಲಿ ನಾವು ಇದನ್ನ ಕೊಡ್ತಾ ಇದೀವಿ ಸರ್. ಸ್ಕ್ವೇರ್ ಫುಟ್ ಇಷ್ಟೇ ಸರ್. ಅಂದ್ರೆ ಎಕ್ಸ್ಟ್ರಾ ನಮ್ಮ ಹತ್ರ ಏನು ನಾವು ಚಾರ್ಜಸ್ ಮಾಡೋದಿಲ್ಲ. ಅಂದ್ರೆ ಡೆವಲಪ್ಮೆಂಟ್ ಚಾರ್ಜ್ ಸಪರೇಟ್, ಸರ್ವಿಸ್ ಚಾರ್ಜ್ ಅದು ಮತ್ತೊಂದು ಯಾವ್ದು ಇರೋದಿಲ್ಲ ಸರ್. ಏನ್ ನಾವು ಹೇಳಿರ್ತೀವಲ್ಲ ಸರ್, ಬ್ರೋಷರ್ ನಲ್ಲಿ ಹೇಳಿರ್ತೀವಿ, ಅದೇ ಪ್ರಕಾರ ನಡೀತಾ ಬಂದಿದೀವಿ ಮತ್ತೆ ಅದೇ ಪ್ರಕಾರನೇ ಕೊಡ್ತೇವೆ ಕೂಡ. ಕೆಲವೊಬ್ರು ಹೇಳ್ಬಹುದು ನನಗೆ ಲೋನ್ ಸಿಗುತ್ತಾ, ಹಾಗೆ ಲೋನ್ ಅವಶ್ಯಕತೆ ಇಲ್ಲ ಸರ್. ನಮ್ಮ ಉದ್ದೇಶ ಏನು, ಲೋನಿಗೆ ನೀವು ಇಂಟ್ರೆಸ್ಟ್ ಕಟ್ತೀರಿ. ನೀವು ಇಂಟ್ರೆಸ್ಟ್ ಕಟ್ಟಬಾರ್ದು, ನಿಮ್ಗೆ ಹೆವಿ ಅನಿಸಬಾರ್ದು ಅನ್ನೋ ಕಾರಣಕ್ಕೆ 0 ಇಂಟ್ರೆಸ್ಟ್ ನಲ್ಲಿ ನಾವು EMI ನಲ್ಲಿ ಅಂದ್ರೆ ಸುಲಭ ಕಂತಿನಲ್ಲಿ ನಿಮ್ಗೆ ಪ್ಲಾಟ್ ಕೊಡ್ತೀವಿ ನಾವು. ಎಸ್ ಕೇವಲ 10,000 ರೂಪಾಯಿ ಪ್ರತಿ ತಿಂಗಳು 10,000 ರೂಪಾಯಿ. ಓಕೆ, ಈಗ ನಮ್ ವೀಕ್ಷಕರು ಯಾರಾದ್ರೂ ಇನ್ ತಗೋಬೇಕು ಅಂತ ಹೇಳಿದ್ರೆ ನಾನು ಏನು ಡಿಸ್ಪ್ಲೇ ನಂಬರ್ ಕಾಣಿಸ್ತೀನಿ, ಅದಕ್ಕೆ ಕರೆ ಮಾಡಬಹುದಲ್ಲ? ಕರೆ ಮಾಡಬಹುದು ಸರ್. ಅದ್ರ ಬಗ್ಗೆ ನಮ್ ಟೆಲಿಕಾಲರ್ಸ್ ಇರ್ತಾರೆ. ನಿಮ್ಗೆ ಎಲ್ಲಾ ರೀತಿಯೂ ನಿಮ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸರ್. ಮತ್ತೆ ಯಾವ ರೀತಿ ಮಾಹಿತಿ ಸಿಗುತ್ತೆ ಅಂದ್ರೆ ನೀವು ಬಂದು ಖಂಡಿತ ನೋಡ್ತೀರಿ, ಯಾಕೆ ವಿಶ್ವಾಸ ಕೊಡ್ತೀನಿ. ಕೇವಲ ಇದು ಒಂದೇ ಅಲ್ಲ ವೀಕ್ಷಕರೇ, ಇವರು ನನಗೆ ಹೇಳ್ತಾ ಇದ್ರು 200 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲೂ ಕೊಟ್ಟಿರುವಂತಹ ಉದಾಹರಣೆ ಇದೆ. ಕಳೆದ 13 ವರ್ಷದಿಂದ ಸರಾಸರಿ 3,000ಕ್ಕೂ ಅಧಿಕ ಕುಟುಂಬಗಳಿಗೆ ಇವರು ಲೇಔಟ್ ಅನ್ನ ಮಾಡಿ ಸೈಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಆ ಹಿಸ್ಟ್ರಿನೂ ಕೂಡ ಇವ್ರಿಗಿದೆ. ನೀವು ಹುಬ್ಬಳ್ಳಿಗೆ ಬಂದ್ಬಿಟ್ಟು ಕೊರವಿ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಏನಿಲ್ಲ. ಕೊರವಿ ಡೆವಲಪರ್ಸ್ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಯಾರಿಗಾದ್ರೂ ಒಬ್ರಿಗೆ ಗೊತ್ತಿರುತ್ತೆ, ಅಷ್ಟು ದೊಡ್ಡ ಮನೆತನ ಅವರದ್ದು. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇವರ ಕಚೇರಿಯ ಗೂಗಲ್ ಮ್ಯಾಪ್ ಲೊಕೇಶನ್ ಇರ್ಬೋದು, ಅಡ್ರೆಸ್ ಇರ್ಬೋದು, ಫೋನ್ ನಂಬರ್ ಇರ್ಬೋದು, ಎಲ್ಲವನ್ನೂ ಕೊಟ್ಟಿರ್ತೀನಿ. ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ಅಥವಾ ನೀವು ಒಂದ್ಸಲ ಬನ್ನಿ ಇಲ್ಲಿಗೆ ಹುಬ್ಬಳ್ಳಿ ಧಾರವಾಡಕ್ಕೆ ಬಂದ್ರೆ ಫ್ರೀ ಆಗಿ ವಿಸಿಟ್ ಮಾಡಿ. ನೀವು ಎಲ್ಲಿ ನಿಂತಿದ್ದೀರಾ ಅಂತ ಹೇಳಿ ಫೋನ್ ಮಾಡಿದ್ರೆ ಇವರೇ ಕಾರ್ ಕಳಿಸ್ತಾರೆ. ಕಳಿಸಿಲ್ಲ ಅಂದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ, ನಾನೇ ಅವ್ರಿಗೆ ಹೇಳ್ತೀನಿ. ಸೊ ಅಲ್ಲಿಗೆ ಕಾರ್ ಬರುತ್ತೆ, ನಿಮ್ಗೆ ಇದನ್ನ ಎಲ್ಲವನ್ನ ಅವರು ಫ್ರೀ ಆಗಿ ತೋರಿಸ್ತಾರೆ. ತಗೊಳ್ಳೇಬೇಕು ಅಂತಲ್ಲ, ಒಂದು ಸಲ ಬಂದು ನೋಡಿದ್ರೆ ನಿಮ್ಗೆ ಅದರ ಅನುಭವ ಆಗುತ್ತೆ. ನೋಡಿ, ನಾವೇ ಎಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದೀವಿ. ಬಹುಶಃ ನಾನೊಂದು 5 ವರ್ಷ ಬಿಟ್ಟು ಇಲ್ಲಿ ಬಂದು ನೋಡಿದ್ರೆ ಅದು ಎಷ್ಟು ಖುಷಿ ಆಗುತ್ತೋ ಗೊತ್ತಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ನಾವು ಈ ತರ ತೋರಿಸ್ತಿರೋದು ಸರ್. ಒಂದು ಲೇಔಟ್ ಅನ್ನ ಹಿಂಗ್ ತೋರಿಸ್ತಾ ಇದೀವಿ. ಇನ್ನು 5 ವರ್ಷದಲ್ಲಿ ಇದು ಡೆವಲಪ್ಮೆಂಟ್ ಆಗುತ್ತೆ ಸರ್. ಓಕೆ, ಏನ್ ಹೇಳಿದಿರಾ ಅದೇ ಪ್ರಕಾರನೇ ನಡೀತೀವಿ ಸರ್. ಅದಕ್ಕೆ ಕುರುವಿ ಡೆವಲಪರ್ ಸ್ಪೆಷಲ್. ನಿಮ್ ವೀಕ್ಷಕರಿಗೆ ಏನ್ ಹೇಳ್ಬೇಕು ಅಂದ್ರೆ, ಪ್ಲಾಟ್ ಅಂತಂದ್ರೆ ಇಷ್ಟು ಕಡಿಮೆ ಬೆಲೆ ಕೊಡ್ತಿದ್ರಿ, ಪ್ಲಾಟ್ ಏನಾದ್ರು ಕಾನೂನು ಪ್ರಕಾರ ಇರಲ್ವಾ ಹೆಂಗೆ ಅಂತ ಹೇಳಿ. ನಮ್ದು ಎ ಖಾತಾ ಅಂತ ಬರುತ್ತೆ ಸರ್ ನಮ್ ಕಡೆ. ಎ ಖಾತಾ ಅಂತಂದ್ರೆ NA KJP ಡೆವಲಪ್ಮೆಂಟ್ ವಿತ್ CC. ನಿಮ್ಗೆ ಈ ಪ್ಲಾಟ್ ನಲ್ಲಿ ಮುಂದೆ 5 ವರ್ಷದ ನಂತರ ಲೋನ್ ಆಗತ್ತೆ ಸರ್. ಈ ಪ್ಲಾಟ್ ನಲ್ಲಿ ನಿಮ್ ಪ್ರತ್ಯೇಕ ನೀವು ಮನೆ ಕಟ್ಕೊಳ್ಬಹುದು. ಕಾನೂನು ಪ್ರಕಾರ ನೀವು ಯಾವ ರೀತಿ ಇದೆ ಅಲ್ಲ ಸರ್, ನಮ್ ಸಬ್ ರಿಜಿಸ್ಟರ್ ನಲ್ಲಿ ಇದು ಖರೀದಿ ಆಗತ್ತೆ. ಸೊ ಈ ರೀತಿ ಎಲ್ಲಾ ವ್ಯವಸ್ಥೆನೂ ಈ ಪ್ಲಾಟ್ ಇದೆ ಸರ್. ಈ ಪ್ಲಾಟ್ ಇದೆ. ಕೆಲವೊಂದಿಷ್ಟು ಕಡೆ ಕಡಿಮೆ ಬೆಲೆಗೆ ಪ್ಲಾಟ್ ಗಳನ್ನ ಸೇಲ್ ಮಾಡ್ತಾರೆ, ಅವೆಲ್ಲ ಅಕ್ರಮ್ ಸಕ್ರಮ್ ಅಂತ ಹೇಳಿ ನಡೀತಾವೆ. ಕೆಲವೊಂದಿಷ್ಟು ಕಡೆ KJP ಆಗಿರೋದಿಲ್ಲ, ಕೆಲವೊಂದಿಷ್ಟು ಕಡೆ CCನೇ ಬರೋದಿಲ್ಲ. ಆ ತರಹದ ಪ್ಲಾಟ್ ಗಳನ್ನ ತಗೊಳ್ಬಾರ್ದು ಸರ್. ಕಂಪಲ್ಸರಿ NA KJP ಡೆವಲಪ್ಮೆಂಟ್ ವಿತ್ CC ಇರುವಂತ ಪ್ಲಾಟ್ ಗಳನ್ನ ತಗೊಳ್ಬೇಕು. ಸೊ ಇದು ಒಂದು ನಮ್ ಕಡೆಯಿಂದ ರಿಕ್ವೆಸ್ಟ್. ಮತ್ ನೀವೇನಾದ್ರೂ ಇನ್ವೆಸ್ಟ್ ಮಾಡೋ ಹಂಗಿದ್ರೆ, ನೀವೇನಾದ್ರೂ ನಿಮ್ ಹತ್ರ ಇರುವಂತ ದುಡ್ಡು ನಿಮ್ ಫ್ಯೂಚರ್ಗೆ ಉಪಯೋಗ ಆಗ್ಲಿ ಅಂತ ಹೇಳಿ ನೀವೇನಾದ್ರೂ ಇನ್ವೆಸ್ಟ್ ಮಾಡಂಗಿದ್ರೆ ಅದನ್ನ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಯಾಕಂತಂದ್ರೆ ಇವತ್ ಕೊಂಡಿರೋಂತ ಭೂಮಿ ನಾಡಿದ್ದ ದಿನಕ್ಕೆ ಅದು ಡಬಲ್ ಆಗಿ ನಿಮ್ಗೆ ರಿಟರ್ನ್ಸ್ ವಾಪಸ್ ಬರುತ್ತೆ ಸರ್. ಸೊ ಹಿಂಗಾಗಿ ನೀವೇನಾದ್ರೂ ಇನ್ವೆಸ್ಟ್ ಮಾಡಂಗಿದ್ರೆ ಲ್ಯಾಂಡ್ ಮೇಲ್ ಮಾಡಿ. ಲ್ಯಾಂಡ್ ಮೇಲ್ ಮಾಡೋಕ್ಕಿಂತ ಮೊದಲು ಕಂಪ್ನೀಸ್ ಬಗ್ಗೆ ತಿಳ್ಕೊಳ್ಳಿ. ಆ ಕಂಪ್ನಿ ಹೆಂಗ್ ಕೆಲಸ ಮಾಡ್ತಿದೆ, ಏನ್ ಮಾಡ್ತಿದ್ದಾರೆ, ಹಿಸ್ಟ್ರಿ ಇದೆ ಅಂತ ತಿಳ್ಕೊಂಡು ಇನ್ವೆಸ್ಟ್ ಮಾಡಿ. ಯಾಕಂದ್ರೆ ನಿಮ್ಮ ಶ್ರಮದ ಹಣ ಅದು. ನಿಮ್ಮ ಶ್ರಮದ ಹಣ ವೇಸ್ಟ್ ಆಗ್ಬಾರ್ದು. ಕರೆಕ್ಟ್ ಸರ್, ಕರೆಕ್ಟ್. ಹೌದು, ಇದು ಒಂದು ನಮ್ ಕಡೆಯಿಂದ. ನಿಮ್ಮ ಕಂಪನಿ ಬಗ್ಗೆ ಹೇಳ್ತಿರ್ಬೇಕಾದ್ರೆ ನಾನು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿದೆ. ಇವತ್ತು ಬೆಳಿಗ್ಗೆ ನಿಮ್ಮ ಕಂಪನಿ ಕೂಡ ಹೋದೆ. ಪ್ರತಿಯೊಬ್ಬರಿಗೂ ಒಂದು ಹೆಸರಿನ ನೇಮ್ ಕಾರ್ಡ್, ಕರೆಕ್ಟ್ ಟೈಮಿಗೆ ಆಫೀಸಿಗೆ ಬರ್ಬೇಕಾಗುತ್ತೆ. ಒಬ್ಬ ಸಣ್ಣ ಕಸ್ಟಮರ್ ಇದ್ರು ಕೂಡ ಅವನ್ನ ನೀಟಾಗಿ ಮ್ಯಾನೇಜ್ ಮಾಡಬೇಕು. ಪ್ರತಿಯೊಂದು ಕೂಡ ನಿಮ್ಮ ಬಾಸ್ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಸರ್, ಅದ್ರಲ್ಲಿ ಯಾವ ಡೌಟ್ ಇಲ್ಲ.
ಸೊ ನಿಮ್ಮ ಒಂದು ಇಡೀ ಓವರ್ ಆಲ್ ಸಂಸ್ಥೆಯನ್ನ ತಗೊಂಡ್ರೆ ಉದ್ದೇಶಗಳನ್ನ ಏನೆಲ್ಲ ಇಟ್ಕೊಂಡಿದ್ದೀರಾ? ಸರ್ ಉದ್ದೇಶ ನಮ್ದು ಅಂತಂದ್ರೆ ಎಲ್ಲಾ ಜನರಿಗೂ ಸಂತೋಷ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಸೃಷ್ಟಿಸುವುದು. ಸರ್ ನೋಡಿ, ಮನುಷ್ಯ ಯಾವಾಗ ಫೈನಾನ್ಷಿಯಲಿ ಗ್ರೋತ್ ಆಗ್ಲಿಕ್ಕೆ ಶುರು ಆಗ್ತಾನೋ ಸಂತೋಷನೂ ಆಟೋಮೆಟಿಕ್ಲಿ ಬರ್ತದೆ ಸರ್. ಹೌದು. ಫೈನಾನ್ಷಿಯಲಿ ಗ್ರೋತ್ ಆಗ್ಬೇಕು ಅಂತಂದ್ರೆ ಒಮ್ಮಿಂದೊಮ್ಮೆಲೆ ಫೈನಾನ್ಷಿಯಲಿ ಗ್ರೋತ್ ಆಗುವಂತದ್ದಲ್ಲ, ನಾವು ವೇಟ್ ಮಾಡ್ಬೇಕಾಗತ್ತೆ. ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ 5 ವರ್ಷದ ನಂತರ ನೀವೇನ್ ಅನ್ಕೊಂಡಿರ್ತೀರಲ್ಲ ಅದಕ್ಕಿಂತ ಜಾಸ್ತಿ ನಿಮ್ಮ ಆದಾಯದ ಹಣ ನೀವು ಇನ್ವೆಸ್ಟ್ ಮಾಡಿರ್ತೀರಲ್ಲ ಆ ಹಣ ದುಪ್ಪಟ್ಟಾದಾಗ ಡೆಫಿನೆಟ್ಲಿ ನಿಮ್ಮ ಸ್ವಾತಂತ್ರ್ಯ ಏನ್ ಆರ್ಥಿಕ ಸ್ವಾತಂತ್ರ್ಯ ಸೃಷ್ಟಿ ಆಗತ್ತೆ ಮತ್ತೆ ಸಂತೋಷನೂ ಬರುತ್ತಾ ಅಂತ. ಹಿಂಗಾಗಿ ನಾವು ಪ್ರಾಮಿಸ್ ಮಾಡಿದ್ದು ಏನು ಅಂತಂದ್ರೆ ಕಸ್ಟಮರ್ಗೆ ನೀವೇನ್ ಅನ್ಕೊಂಡಿರ್ತೀರಲ್ಲ ಅದರ ಡಬಲ್ ನಾವು ನಿಮ್ಗೆ ವಾಪಸ್ ಕೊಡ್ತೀವಿ. ಈ ತರ EMI ಹಾಕುವಂತ ಸಂಸ್ಥೆ ಬೇರೆ ಯಾವ್ದು ಸಾಧ್ಯ ಇಲ್ಲ ಅಲ್ಲ ಸರ್? ನಿಮ್ಮ ಅನುಭವ? ಇಲ್ಲ ಸರ್, ಹುಬ್ಳಿ ಧಾರವಾಡನಲ್ಲಿ ಮೊಟ್ಟ ಮೊದಲಿಗೆ EMI ಬೇಸ್ ಮೇಲೆ ಪ್ಲಾಟ್ ಕೊಟ್ಟವರು ಕೊರ್ವಿ ಡೆವಲಪರ್ಸ್ ಅವ್ರು ಮಾತ್ರ. ಮತ್ತೆ ಇನ್ನೊಂದು ಫೆಸಿಲಿಟಿ ಏನು ಅಂತಂದ್ರೆ ಕೊರ್ವಿ ಡೆವಲಪರ್ಸ್ ನವ್ರದ್ದು ನಾವು ಪ್ರತಿ ತಿಂಗಳ ಕಸ್ಟಮರ್ ನ ಮೀಟ್ ಮಾಡಿಸ್ತೇವೆ ಸರ್. ಅಂದ್ರೆ ಒಂದು ಕಾರ್ಯಕ್ರಮ ನಡೆಯುತ್ತೆ ನಮ್ದು ಕಸ್ಟಮರ್ ಮೀಟ್ ಅಂತ ಹೇಳಿ. ನಾರ್ಮಲ್ ಆಗಿ 99% ಯಾವ ಡೆವಲಪರ್ಸ್ ಯಾ ರಿಯಲ್ ಎಸ್ಟೇಟ್ ಫೀಲ್ಡ್ ನವರು ಒಂದ್ ಕಸ್ಟಮರ್ ಇಂದ ಇನ್ನೊಂದ್ ಕಸ್ಟಮರ್ ಗೆ ಮೀಟ್ ಮಾಡಿಸೋದಿಲ್ಲ. ಯಾಕಂದ್ರೆ ನೀವು ಪರ್ಚೇಸ್ರು ನಿಮಗೊಂದ್ ರೇಟ್ ಇರುತ್ತೆ, ಇವ್ರು ಬಂದ್ರು ಇವ್ರಿಗೊಂದ್ ರೇಟ್ ಇರುತ್ತೆ, ಇನ್ನೊಬ್ರು ಬಂದ್ರು ಇನ್ನೊಬ್ರಿಗೊಂದ್ ರೇಟ್ ಇರುತ್ತೆ. ಆದ್ರೆ ನಾವು ಹಂಗಲ್ಲ ಸರ್, ನಮ್ ಪ್ರಕಾರ ಕಸ್ಟಮರ್ ಎಲ್ಲರೂ ಒಂದೇ, ನಿಮಗೂ ಒಂದೇ ರೇಟು, ಅವ್ರಿಗೂ ಒಂದೇ ರೇಟು, ಅವ್ರಿಗೂ ಒಂದೇ ರೇಟು. ನಾವು ಪ್ರತಿ ತಿಂಗಳ ಕಾರ್ಯಕ್ರಮ ಮಾಡ್ತೀವಿ, ಒಳ್ಳೊಳ್ಳೆ ಡಾಕ್ಟರ್ಸ್ ಗಳನ್ನ ಕಳಿಸ್ತೀವಿ, ಇಂಜಿನಿಯರಿಂಗ್ ಗಳನ್ನ ಕಳಿಸ್ತೀವಿ. ನಮ್ ಕಸ್ಟಮರ್ ಗೆ ಬರೀ ಪ್ಲಾಟ್ ತಗೊಳೋದಷ್ಟೇ ಅಲ್ಲದೆ ಅವ್ರಿಗೆ ಉಪಯುಕ್ತ ಮಾಹಿತಿ ಕೊಡಿಸ್ತೀವಿ ಸರ್. ಒಳ್ಳೊಳ್ಳೆ ಕಾರ್ಯಕ್ರಮ ಪ್ರತಿ ತಿಂಗಳು ನಡೀತದೆ ಮತ್ತೆ ಪ್ರೈಸ್ ಕೊಡ್ತೀವಿ ನಾವು. ನಾನು ಅದನ್ನೇ ಕೇಳ್ಬೇಕು ಅನ್ಕೊಂಡೆ. ಪ್ರತಿ ತಿಂಗಳು ಯಾರ್ಯಾರು EMI ಹಾಕ್ತಿರ್ತೀರಾ ಅವ್ರಿಗೆ ಲಕ್ಕಿ ಡಿಪ್ ಮೂಲಕ ಕೆಲವೊಂದು ದೊಡ್ಡ ದೊಡ್ಡ ಗಿಫ್ಟ್ ಗಳು ಇದೆ. ಅದು ಫ್ರಿಡ್ಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಎಲ್ಲವನ್ನ ನಾನು ಓದ್ದೆ ನಿಮ್ಮ ಕಚೇರಿಯಲ್ಲಿ. ಅದು ಯಾವ ರೀತಿ ನಡೆಯುತ್ತೆ ಸರ್? ಸರ್ ಪ್ರತಿ ತಿಂಗಳು ಲಕ್ಕಿ ಡ್ರಾ ಇವೆಂಟ್ ಮಾಡ್ತೀವಿ. ಅವ್ರೇನ್ 10ನೇ ತಾರೀಕಿನ ಒಳಗಾಗಿ EMI ತುಂಬ್ಲಿಕ್ಕೆ ಬರ್ತಾರಲ್ಲ ಸರ್, ಅವ್ರ ಸಲುವಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಈ ಗೆಸ್ಟ್ ಗಳನ್ನ ಕರ್ಸಿರ್ತೀವಿ, ಅವರಿಂದ ಟಿಪ್ಸ್ ಕೊಡಿಸ್ತೇವೆ ಸರ್. ನಂತರ ಲಕ್ಕಿ ಡ್ರಾ ಇವೆಂಟ್ ಮಾಡಿ ಯಾರಿಗೆ ಆ ನಂಬರ್ ಬಂದಿರತ್ತೋ ಅವ್ರಿಗೆ ಬೈಕ್ ಆಗ್ಲಿ, ಟಿವಿ, ವಾಷಿಂಗ್ ಮಿಷಿನ್, ಗೋಲ್ಡ್ ಆಗ್ಲಿ ಇದನ್ನೆಲ್ಲ ಕೊಡ್ತೀವಿ ಸರ್. ಪ್ರತಿ ತಿಂಗಳು ಪ್ರತಿ ತಿಂಗಳು ಈಗ ನಾವೇನ್ ಸುಮಾರು 13 ವರ್ಷದಿಂದ ಇದನ್ನ ನಡ್ಸ್ಕೊಂಡ್ ಬಂದಿರೋದು ಸರ್. ಸರ್ ಇದೀಗ ಯಾವ ರೋಡ್ ಸರ್? ಇಲ್ಲಿ ಈ ಕಡೆ ಹೋಗ್ತಿದೆ, ಇದು ಗರಗ್ ಹೋಗುತ್ತೆ ಸರ್. ಇದು ಗರಗ್ ಹೋಗುತ್ತೆ. ಈ ಕಡೆ ಬಂದ್ರೆ ಇದು ಸೀದಾ ಧಾರವಾಡ ಹೋಗುತ್ತೆ ಸರ್. ಧಾರವಾಡ ಹೋಗುತ್ತೆ, ಹುಬ್ಳಿಗೂ ಹೋಗುತ್ತೆ, ಧಾರವಾಡ ಹೋಗುತ್ತೆ. ಬೆಳಗಾವಿ ಹೈವೇ ಟಚ್ ಆಗುತ್ತೆ ಸರ್. ಎಸ್ ಸರ್, ನಿಜವಾಗ್ಲೂ ಖುಷಿ ಆಯ್ತು. ಸೊ ನೋಡಿ ವೀಕ್ಷಕರೇ, ಇವತ್ತು ನನಗೊಂದು ಹೆಮ್ಮೆ. ಸೊ ಈ ಗರಗ್ ಹತ್ರ ಬಂದು ಹುಬ್ಳಿ ಧಾರವಾಡ ಮಧ್ಯದಲ್ಲಿರುವಂತ ಒಂದು ಗ್ರೀನ್ ಸಿಟಿ, ಕೊರವಿ ಗ್ರೀನ್ ಸಿಟಿ ಲೇಔಟ್ ಅನ್ನ ತೋರಿಸಿದೀನಿ ಅನ್ನುವಂತ ಹೆಮ್ಮೆ ನನಗೆ. ಸೊ ಖಂಡಿತವಾಗಿಯೂ ನೀವು ಒಮ್ಮೆ ಇಲ್ಲಿ ವಿಸಿಟ್ ಮಾಡಿ. ಯಾರ್ಯಾರು ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಬೇಕು ಅಥವಾ ನಾನು ಕಷ್ಟದಲ್ಲಿದ್ದೀನಿ, ನಾನು ದಿನಗೂಲಿ ಕೆಲಸ ಮಾಡ್ತೀನಿ, ನನ್ನ ಹತ್ರ ತುಂಬ ಲಕ್ಷಾಂತರ ರೂಪಾಯಿ ಇಲ್ಲ ಅಂತ ಅನ್ಕೊಂತಿರೋ, ಜಸ್ಟ್ ನೀವು ಒಂದು 10,000 EMI ಹಾಕ್ಕೊಂಡು ಇವ್ರ ಹತ್ರ ನಿಮ್ಮ ಸೈಟನ್ನು ಬುಕ್ ಮಾಡ್ಬೋದು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೆಲ್ಲ ಅರೇಂಜ್ ಮಾಡಿ ನನಗೆ ಒಂದು ಮಾಹಿತಿಯನ್ನು ಕೊಡೋಕೆ ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಸೊ ಇದೇ ರೀತಿ ಎಲ್ಲಾ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ತಾ ಇರಿ. ಸ್ಟೇ ಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ.